ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಸಿ ವ್ಲಾಗ್ಸ್ ಇನ್ ಜರ್ಮನಿ. ಸೊ ಇವತ್ತು ನನ್ನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಂಡಿಯಾಯಿಂದ ಜರ್ಮನಿಗೆ ಪಾರ್ಸೆಲ್ ಕಳಿಸಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ಏನೇನೆಲ್ಲ ಕಳಿಸಿದ್ದಾರೆ ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಏನೇನೆಲ್ಲ ಕಳಿಸಿದ್ದಾರೆ ತಿನ್ನೋದಕ್ಕೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಎಲ್ಲ ಈ ಥರ ನೀಟಾಗಿ ಬಾಕ್ಸ್ ಒಳಗೆ ಸೀಲ್ಡ್ ಮಾಡಿ ಅದ್ರ ಮೇಲೆ ಈ ಥರ ಬರೆದು ಕಳಿಸಿದ್ದಾರೆ. ಸೊ ಈ ರೀತಿ ಮಾಡಿರೋದ್ರಿಂದ ನನಗೆ ಈಸಿಯಾಗಿ ಕಂಡುಹಿಡಿಬೋದು. ಈ ಬಾಕ್ಸಲ್ಲಿ ಕರ್ಜಿಕಾಯಿ ಇದೆ. ಈ ಥರ ಲೇಯರ್ ಬೈ ಲೇಯರ್ ಕವರ್ ಸೀಲ್ ಮಾಡಿ ಕಳಿಸಿದ್ದಾರೆ. ಮಾಡೋಣ. ನೋಡಿ, ಒಂಚೂರು ಬ್ರೇಕ್ ಆಗ್ದಂಗೆ ನೀಟಾಗಿ ಅದೇ ಶೇಪಲ್ಲಿ ಬಂದಿದೆ. ಸೊ ವೆರಿ ಹ್ಯಾಪಿ. ನೋಡೋಣ ಹೇಗಿದೆ ಅಂತ ಟೇಸ್ಟ್. ಸೋ ಗುಡ್, ಸೋ ಗುಡ್. ಮನೆಯಿಂದ ಮಾಡಿಕೊಟ್ಟು ಕಳಿಸಿರೋದು ತುಂಬ ರುಚಿಯಾಗಿದೆ. ಯಪ್ಪ, ಒಂದು ವರ್ಷ ಆದಮೇಲೆ ತಿಂತಾ ಇರೋದು ಕ್ರೇಜಿ. ಈಗ ಏನು ಗೊತ್ತಾ, ಪಾಸ್ ಮಾಡು. ನೆಕ್ಸ್ಟ್ ಸಾಂಬಾರದ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಇದನ್ನು ಹಾಗೆ ಇಟ್ಟಿರ್ತೀವಿ. ಮತ್ತು ಹುಣಸೆ ಹಣ್ಣು ಕೂಡ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ GRB ಸಾಂಬಾರ್ ಪೌಡರ್, ಪುಳಿಯೋಗರೆ ಪೌಡರ್, ಜಾಮೂನ್, ನನಗೆ ಇಂಪಾರ್ಟೆಂಟ್ ವಾಂಗಿಬಾತ್ ಮಸಾಲ ಪೌಡರ್ ಎಲ್ಲೂ ಸಿಗದೆ ಇಲ್ಲ, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೆ. ಬಿಸಿಬೇಳೆಬಾತ್ ಪೌಡರ್ ಇದು ಸಿಗುತ್ತೆ ಎಲ್ಲ ಕಡೆ, ಬಟ್ ವಾಂಗಿಬಾತ್ ಪೌಡರ್ ಸಿಗಲ್ಲ, ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಇದು ಎಲ್ಲ ಮಸಾಲ ತರಿಸ್ಕೊಂಡೆ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಜಾಮೂನ್ ಪೌಡರ್, ಇದು ನನ್ನ ಫೇವ್ರೆಟ್. ಸೊ ಇದು ನನ್ನ ಫೇವ್ರೆಟ್. ಇದನ್ನು ಸ್ವಲ್ಪ ತರಿಸ್ಕೊಂಡಿದ್ದೆ. ನೋಡಿ, ಇದು ಯಾವುದನ್ನು ಕೂಡ ಸ್ಪ್ಲಿಟ್ ಆಗಿಲ್ಲ. ಇಷ್ಟು ನೀಟಾಗಿ ಹೆಂಗೆ ಕೊಟ್ಟು ಕಳಿಸಿದ್ರು ಅದೇ ರೀತಿ ಬಂದಿದೆ ಪಾರ್ಸಲು. ಸೊ ಹ್ಯಾಪಿ ವಿತ್ ದ ಪಾರ್ಸಲು. ನಾವು ಕರುಡ ವೇಗ ಯೂಸ್ ಮಾಡಿ ಕಳ್ಸ್ಕೊಂಡಿದ್ದು 15 kg ಕಳ್ಸ್ಕೊಂಡ್ವಿ. ರೇಟ್ ಬಂದ್ಬಿಟ್ಟು ಹತ್ರ 10,000 ರೂಪಾಯಿ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಸೊ ನೀಟಾಗಿ ಅವ್ರೇನು ಪ್ಯಾಕ್ ಎಲ್ಲ ಮಾಡಿಲ್ಲ, ನಾವೇ ಮನೆಯಿಂದ ಪ್ಯಾಕ್ ಮಾಡಿ ಬಾಕ್ಸಲ್ಲಿ ಹಾಕಿ ಸೀಲ್ಡ್ ಮಾಡಿ ಕೊಟ್ಟು ಕಳಿಸಿರೋದು. ಅವ್ರು ನೀಟಾಗಿ ಎಲ್ಲ ಇಟ್ಟು ನಾವು ಪಾರ್ಸಲ್ ಕಳಿಸಿರೋದು. ಬಟ್ ನೀಟಾಗಿ ಕಳಿಸಿದ್ದಾರೆ, ಏನು ನಮಗೆ ಯಾವುದು ಡ್ಯಾಮೇಜ್ ಆಗಿಲ್ಲ ಪ್ರಾಡಕ್ಟ್ಸ್. ಹ್ಯಾಪಿ. ನೆಕ್ಸ್ಟ್ ಒಂದು ದೊಡ್ಡ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ದಾರೆ. ಈ ಬಾಕ್ಸಲ್ಲಿ ಏನಿದೆ ಅನ್ಬಾಕ್ಸ್ ಮಾಡೋಣ. ಸೊ ಈ ದೊಡ್ಡ ಬಾಕ್ಸಲ್ಲಿ ಏನು ಕೊಟ್ಟು ಕಳಿಸಿದ್ದಾರೆ ಅಂದರೆ ಕಡಲೆ ಮಿಠಾಯಿ, ಚಕ್ಕಲಿ, ಶೆಂಡಿಗೆ, ನಿಪ್ಪಟ್ಟು ಒಂದು ಚೂರು ಬ್ರೇಕ್ ಆಗಿದೆ, ಬಟ್ ಪರವಾಗಿಲ್ಲ. ಶೇಪು ಅದೇ ಅರ್ಧ ಒಂದೊಂದು ಹಂಗೆ ಇದೆ, ಒಂದೊಂದು ನೋಡಿ ಹಾಗೆ ರೌಂಡಿಗಿದೆ. ಕೆಲವೊಂದೊಂದು ಬ್ರೇಕ್ ಆಗಿದೆ, ಬಟ್ ಇಟ್ಸ್ ಫೈನ್. ಜೀರಿಗೆ, ಸ್ವಲ್ಪ ಸ್ಪೈಸಸ್ ಕೊಟ್ಟು ಕಳಿಸಿದ್ದಾರೆ, ಸೋಂಪು ಅದೆಲ್ಲ. ನೆಕ್ಸ್ಟ್ ದಪ್ಪ ಖಾರ ಕೊಟ್ಟು ಕಳಿಸಿದ್ದಾರೆ. ಸಣ್ಣ ಖಾರ ದಪ್ಪ ಖಾರಾಗೆ ಡಿಫ್ರೆನ್ಶಿಯೇಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಪ್ಯಾಕ್ ಮಾಡಿ. ಸೊ ಈ ರೀತಿ ನೀಟಾಗಿ ಬಾಕ್ಸ್ ಮಾಡಿ ಕೊಟ್ಟು ಕಳಿಸಿರೋದ್ರಿಂದ ನಾವು ಜರ್ಮನಿಯಲ್ಲಿ ಇದೇ ರೀತಿ ಬಾಕ್ಸ್ಗಳಿಗೆ ಎಲ್ಲದನ್ನು ನಮ್ಮ ಪಲ್ಸಸ್ಸು, ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಹಾಕಿ ತುಂಬಿಟ್ಕೊಬೋದು. ನೀಟಾಗಿ ಸ್ಟೋರ್ ಮಾಡೋದ್ರಿಂದ ಯಾವುದು ಹುಳ ಬೀಳಲ್ಲ ಅಂತ ಬಾಕ್ಸ್ಗಳು ಕೊಟ್ಟು ಕಳಿಸ್ತಾರೆ ಈ ರೀತಿ. ಸೊ ಸ್ವಲ್ಪ kg ಜಾಸ್ತಿ ಆಗ್ಬೋದು, ಬಟ್ ಇಲ್ಲೆಲ್ಲ ಎಕ್ಸ್ಪೆನ್ಸಿವ್ ಅಲ್ವಾ, ಸೊ ಹಾಗಾಗಿ ಕೊಟ್ಟು ಕಳಿಸಿದ್ದಾರೆ. ಇಲ್ಲೆಲ್ಲ ಖಾರ 1000ರಿಂದ 1500 ತನಕ ಬರುತ್ತೆ ಒಂದೊಂದ್ಸರಿ ರೇಟ್ 1 kgಗೆ. ದುಡ್ಡು ಕೊಟ್ಟು ತೊಗೊಂಡ್ರು ಟೇಸ್ಟ್ ವೈಸ್ ಒಂಚೂರು ಚೆನ್ನಾಗಿರಲ್ಲ, ಹಾಗಾಗಿ ತರಿಸ್ಕೊಂಡಿದ್ದೀವಿ ನಾವು ಇಂಡಿಯಾದಿಂದ. ನೆಕ್ಸ್ಟ್ ಚಿಪ್ಸ್, ಪೆಪ್ಪರ್ ಚಿಪ್ಸ್, ಆಮೇಲೆ ಹೈಡ್ ಆ್ಯಂಡ್ ಸೀಕ್, ಡಾರ್ಕ್ ಫ್ಯಾಂಟಸಿ, ಸ್ವಲ್ಪ ಉಂಡೆಗಳು ಕೊಟ್ಟು ಕಳಿಸಿದ್ದಾರೆ. ಬೇಸನ್ ಉಂಡೆ, ಶೇಂಗಾ ಉಂಡೆ, ಇಷ್ಟು ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಥರ ಸ್ಪೈಸಸ್ಸು, ಕೊರಿಯಂಡರ್ ಸೀಡ್ಸಿಂದ ಹಿಡಿದು ನಮಗೆ ಸಾಸಿವೆ, ಜೀರಿಗೆ, ಏಲಕ್ಕಿ, ಮೆಣಸು, ಚಕ್ಕೆ ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಲವಂಗ, ಇನ್ನೇನು ಈ ಉಂಡೆ, ಇದೊಂದು ಉಂಡೆ ತೋರಿಸ್ಬೇಕಿತ್ತು.
ನೆಕ್ಸ್ಟ್ ಅಂಟಿನುಂಡೆ ಕೊಟ್ಟು ಕಳಿಸಿದ್ದಾರೆ. ಫೇವ್ರೆಟ್ ಅವಲಕ್ಕಿ ಕೊಟ್ಟು ಕಳಿಸಿದ್ದಾರೆ. ಸೊ ನೀವು ನೋಡಿರ್ಬೋದು, ಇದರಲ್ಲಿ ಗೊತ್ತಾಗಿರುತ್ತೆ ನಿಮಗೆ ಏನೇನೆಲ್ಲ ತರಿಸ್ಕೋಬೋದು ಅಂತ. ನಾನು ತರಿಸ್ಕೊಂಡಿರೋದು ಗರುಡ ವೇಗದಿಂದ 15 kg 10,000 ರೂಪಾಯಿ ಆಯಿತು. ಸೊ ಅವರೇ ಅಲ್ಲೇ ಹೇಳ್ತಾರೆ ಯಾವ್ಯಾವ ಪ್ರಾಡಕ್ಟ್ಸ್ ಕಳಿಸ್ಬೋದು ಕಳಿಸ್ಬಾರ್ದು ಅಂತ ಎಲ್ಲ. ಗೀ ಐಟಮ್ಸು, ವಾಟ್ರಿ ಫ್ಲೂಯಿಡ್ ಐಟಮ್ಸ್ ಯಾವುದು ಕಳ್ಸಂಗಿಲ್ಲ, ಕರಿ ಲೀವ್ಸ್ ಕೂಡ ಕಳ್ಸಂಗಿಲ್ಲ. ಸೊ ಇದೊಂದು ಅಡ್ವಾಂಟೇಜ್ ಆಗುತ್ತೆ, ಬಿಕಾಸ್ ನಮಗೆ ಅವರೇ ಹೇಳೋದ್ರಿಂದ ಕಸ್ಟಮ್ಸಲ್ಲಿ ಸಿಗಾಕೊಳ್ಳಲ್ಲ. ಒಂದು ಪ್ರಾಡಕ್ಟ್ ಸಿಗಾಕೊಳ್ಳೋದ್ರಿಂದ ಎಲ್ಲ ಪ್ರಾಡಕ್ಟ್ಸು ಹಾಳಾಗುತ್ತೆ. ಸೊ ಹಾಗಾಗಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವ್ಯಾವ ಥರ ಎಲ್ಲ ಐಟಮ್ಸ್ ಕಳಿಸ್ಕೋಬೋದು ಇಂಡಿಯಾಯಿಂದ ಜರ್ಮನಿಗೆ ಅಂತ. ಸೊ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿ ಈ ಒಂದು ಸಣ್ಣ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.